ಗಡಿ ಭಾಗದಲ್ಲಿ ಲಿಂಗ ಪತ್ತೆ ಮಾಡುವಂಥ ಗ್ಯಾಂಗ್ ಕೊಂಚ ಆಕ್ಟಿವ್ ಆದ ಹಾಗೆ ಕಾಣ್ತಾ ಇದೆ. ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಸ್ಕ್ಯಾನಿಂಗ್, ಕರ್ನಾಟಕದಲ್ಲಿ ಗರ್ಭಪಾತ. ನೋಡಿ, ಒಂದು ಕಡೆ ಲಿಂಗ ಪತ್ತೆ ಮಾಡೋದು, ಗರ್ಭಪಾತ ಮಾಡೋದು, ಇದು ಅಕ್ಷಮ್ಯ ಅಪರಾಧ. ಕಾನೂನು ಇದನ್ನು ಒಪ್ಪಿಕೊಳ್ಳಲ್ಲ. ಕಾನೂನನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ ಮಾನವೀಯತೆ ದೃಷ್ಟಿಯಿಂದ ಹೇಗೆ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ? ನೋಡಿ, ಗಡಿಯಲ್ಲಿ ಲಿಂಗ ಪತ್ತೆ ಸ್ಕ್ಯಾನಿಂಗ್ ಗ್ಯಾಂಗ್ ಆಕ್ಟಿವ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ, ಕರ್ನಾಟಕದಲ್ಲಿ ಗರ್ಭಪಾತ ಮಾಡ್ತಾರೆ. ಮಹಾರಾಷ್ಟ್ರ ಪೊಲೀಸರಿಂದ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ. ಸಾಂಗ್ಲಿಯ ಗರ್ಭಿಣಿಗೆ ಹೆಣ್ಣು ಮಗುವಿದೆ ಎಂದು ಸ್ಕ್ಯಾನಿಂಗನ್ನು ಮಾಡಲಾಗಿದೆ. ನಂತರ ಗರ್ಭಪಾತಕ್ಕೂ ಕೂಡ ಪ್ರಯತ್ನ ಮಾಡಲಾಗಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್: ಗರ್ಭಪಾತ ಮಾಡಿಸೋದಕ್ಕೆ ಬಾಗಲಕೋಟೆಯ ಆಸ್ಪತ್ರೆಗೆ ರೆಫರ್ ಮಾಡಲಾಗುತ್ತೆ. ಇಲ್ಲಿ ಸ್ಕ್ಯಾನಿಂಗ್ ಮಾಡಿದ್ದಲ್ಲಿ ಮಹಾರಾಷ್ಟ್ರದಲ್ಲಿ, ಗರ್ಭಪಾತಕ್ಕೆ ಜಾಗ ಎಲ್ಲಿ? ಕರ್ನಾಟಕ, ಅದರಲ್ಲೂ ಬಾಗಲಕೋಟೆಯ ಜಿಲ್ಲೆಯ ಮಾಲಿಂಗಪುರ ಆಸ್ಪತ್ರೆಗೆ ರೆಫರ್ ಮಾಡಲಾಗುತ್ತೆ. ಗರ್ಭಪಾತ ಮಾಡಿಸುವಾಗ ಗರ್ಭಿಣಿ ಮಹಿಳೆ ಸಾವಿಗೀಡಾಗಿದ್ದಾರೆ. ಗರ್ಭಪಾತ ಮಾಡಿಸಲು ಬಾಗಲಕೋಟೆ ಆಸ್ಪತ್ರೆಗೆ ರೆಫರ್ ಮಾಡಲಾಗುತ್ತೆ. ಬಾಗಲಕೋಟೆ ಜಿಲ್ಲೆಯ ಮಾಲಿಂಗಪುರ ಆಸ್ಪತ್ರೆಗೆ ಕಳುಹಿಸಲಾಗುತ್ತೆ. ಆದರೆ ಗರ್ಭಪಾತ ಮಾಡಿಸೋ ಸಂದರ್ಭದಲ್ಲಿ ಆ ಮಹಿಳೆ ಸಾವಿಗೀಡಾಗಿದ್ದಾರೆ. 4 ತಿಂಗಳ ಹೆಣ್ಣು ಮಗುವಿನ ಜೊತೆಗೆ ಗರ್ಭಿಣಿ ಸಾವಿಗೀಡಾಗಿದ್ದಾರೆ. ಬಹಳ ಮುಖ್ಯವಾಗಿ, ಕುಟುಂಬಸ್ಥರಿಂದ ಖಾಸಗಿ ಕಾರಿನಲ್ಲಿ ಮೃತದೇಹದ ಸಾಗಾಟ ಕೂಡ ನಡೆದಿದೆ. ಸಾಂಗ್ಲಿ ಪೊಲೀಸರಿಂದ ಕಾರು ತಪಾಸಣೆಯ ವೇಳೆ ಆ ಮೃತದೇಹ ಪತ್ತೆಯಾಗಿದೆ. ಕುಟುಂಬಸ್ಥರನ್ನು ವಿಚಾರಿಸಿದಾಗ ಆಘಾತಕಾರಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನು ಬಂಧಿಸಲಾಗಿದೆ. ಮೊದಲನೇದಾಗಿ, ಮಹಾರಾಷ್ಟ್ರದಲ್ಲಿ ಸ್ಕ್ಯಾನಿಂಗ್ ಆಗುತ್ತೆ, ಕರ್ನಾಟಕದಲ್ಲಿ ಗರ್ಭಪಾತ ಆಗುತ್ತೆ, ಬಾಗಲಕೋಟೆಯ ಮಾಲಿಂಗಪುರ ಆಸ್ಪತ್ರೆಗೆ ರೆಫರ್ ಮಾಡಲಾಗುತ್ತೆ, ಅಂದರೆ ಆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ. ಬಾಗಲಕೋಟೆಯ ಮಾಲಿಂಗಪುರ ಆಸ್ಪತ್ರೆಗೆ ಕುಟುಂಬ ಸಮೇತ ಆ ಗರ್ಭಿಣಿ ಬರ್ತಾರೆ. 4 ತಿಂಗಳ ಗರ್ಭಿಣಿ ಆಕೆ, 4 ತಿಂಗಳ ಹೆಣ್ಣು ಮಗುವಿನ ಜೊತೆಗೆ ಆ ಗರ್ಭಿಣಿ ಸಾವಿಗೀಡಾಗಿರೋದು ಎಂಥ ಆಘಾತಕಾರಿ ವಿಚಾರ ನೋಡಿ. ಆದರೆ ಆ ಕುಟುಂಬಸ್ಥರು ಖಾಸಗಿ ಕಾರಿನಲ್ಲೇ ಆ ಹೆಣ್ಣುಮಗಳು ಗರ್ಭಿಣಿ ಏನಿದ್ರು ಆ ಗರ್ಭಿಣಿಯ ಮೃತದೇಹವನ್ನು ಸಾಗಾಟ ಮಾಡ್ತಿದ್ದಾಗ ಸಾಂಗ್ಲಿ ಪೊಲೀಸರು ಕಾರು ತಪಾಸಣೆಯನ್ನು ಮಾಡಿದ್ದಾರೆ. ಆಗ ಮೃತದೇಹ ಪತ್ತೆಯಾಗಿದೆ, ವಿಚಾರಣೆ ನಡೆದಿದೆ, ಸತ್ಯ ಹೊರಕ್ಕೆ ಬಂದಿದೆ. कल 27 मई 2024 के दिन शाम 6 बजे के दौरान हमारे पुलिस खुफिया सूत्रों से जानकारी मिली थी कि सांगली एसटी स्टैंड के आजू बाजू में एक गाड़ी है, वहाँ उसमें एक मयत महिला का शव उसमें रखा हुआ था। और वो जो था, जो लोग थे वो कोई डॉक्टर उन्हें नेचुरल डेथ सर्टिफिकेट दे रहा है या उसकी खोज में थे। तो ऐसे खुफिया जानकारी मिलने के बाद तुरंत हमारी टीम वहाँ पे पहुँच गई। पहुँचने के बाद जो प्राइमरी इंक्वायरी उनके साथ की, तो उसमें हमें कुछ जानकारी ऐसी मिली है कि उसमें जो महिला थी वो गर्भपात के दौरान उसकी डेथ हो गई है। और जो 4 महीने का उसमें जो गर्भ था वो भी उसकी भी वहाँ पे डेथ हो गई है। तो इसे में हमने कुछ लोगों को 5 लोगों को प्राइमरी इंक्वायरी में ताबे में ले लिया है। उनके पास थोड़ी इंक्वायरी करने के बाद पता चला है कि जो ये लोग हैं वो कर्नाटक महालिंगपुर करके वो गांव है, बागलकोट डिस्ट्रिक्ट कर्नाटका में, वहाँ से जाके ये जो ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗೆ ನೀಡ್ತಾರೆ. ಶಿವರಾಜ್, ಕಣ್ಣಿಗೆ ಕಂಡಿದ್ದು ಒಂದು ಪ್ರಕರಣ, ಕಣ್ಣಿಗೆ ಕಾಣೋದು ಅದೆಷ್ಟಿರಬೇಕು ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಸ್ಕ್ಯಾನಿಂಗ್ ಮಹಾರಾಷ್ಟ್ರದಲ್ಲಾಗುತ್ತೆ, ಬಾಗಲಕೋಟೆಯ ಮಾಲಿಂಗಪುರದಲ್ಲಿ ಗರ್ಭಪಾತಕ್ಕೆ ರೆಫರ್ ಮಾಡ್ತಾರೆ ಅಂದರೆ ಒಂದು ವ್ಯವಸ್ಥಿತ ಜಾಲವೇ ಇದೆ ಅನ್ನುವಂಥ ಅನುಮಾನ ಬರ್ತಾ ಇದೆ. ಏನಂತೀರಿ ಶಿವರಾಜ್? ನಿಜವಾಗ್ಲೂ ದಿವ್ಯಶ್ರೀ, ಸದ್ಯ ಈಗ ಆಘಾತಕಾರಿ ಪ್ರಕರಣವನ್ನು ಸದ್ಯ ಈಗ ಮಹಾರಾಷ್ಟ್ರದ ಸಾಂಗ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅಂತಾನೆ ಹೇಳ್ಬೋದು. ಕಳೆದ 27ರಂದು ಮಹಾರಾಷ್ಟ್ರದ ಸಾಂಗ್ಲಿ ನಗರದ ನಿವಾಸಿ ಓರ್ವ ಮಹಿಳೆ ಗರ್ಭಪಾತಕ್ಕೆಂದು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಒಂದು ಪಟ್ಟಣಕ್ಕೆ ಖಾಸಗಿ ಆಸ್ಪತ್ರೆಗೆ ಬಂದಿರ್ತಾರೆ. ಆದ್ರೆ
ಗರ್ಭಪಾತ ಸಮಯದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಚಿಕಿತ್ಸೆಯಲ್ಲಿ ಏರುಪೇರಾಗಿ ಸದ್ಯ ಈಗ ಆ ಮಹಿಳೆಯು ಕೂಡ ಮೃತಪಟ್ಟಿರ್ತಾರೆ. ಮಹಿಳೆಯ ಜೊತೆಗೆ 4 ತಿಂಗಳ ಒಂದು ಹೆಣ್ಣು ಮಗ ಭ್ರೂಣ ಕೂಡ ಜೊತೆಯಾಗಿ ಖಾಸಗಿ ಕಾರಿನಲ್ಲಿ ಸಾಗಾಟ ಮಾಡುವಾಗ ಸಾಂಗ್ಲಿ ಪೊಲೀಸರು ವಾಹನ ತಪಾಸಣಾ ವೇಳೆಗೆ ಮೃತದೇಹವು ಪತ್ತೆಯಾಗಿದೆ. ನಂತರ ಅಷ್ಟೇ ಅಲ್ಲಿನ ಸಾಂಗ್ಲಿ ಪೊಲೀಸರು ವಿಚಾರಣೆ ನಡೆಸಿದಾಗ ಅಲ್ಲಿ ಪ್ರಾಥಮಿಕವಾಗಿ ಇಲ್ಲಿ ಭ್ರೂಣಲಿಂಗ ಪ್ರಕರಣವು ಕೂಡ ಸದ್ಯ ಈಗ ಬೆಳಕಿಗೆ ಬಂದಿದೆ. ಈ ಪ್ರಕರಣ ಕುರಿತಂತೆ ಮಹಾರಾಷ್ಟ್ರದ ಉಪ ಪೊಲೀಸ್ ವರಾಧಿಕಷ್ಟೇ ಆದಂತ ಅಣ್ಣಾ ಸಾಹೇಬ್ ಜಾಧವ್ ಅವರು ಕೂಡ ಮಾಹಿತಿ ನೀಡಿದ್ದಾರೆ. ಸದ್ಯ ಈಗ ಮಹಾರಾಷ್ಟ್ರದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಕರ್ನಾಟಕದಲ್ಲಿ ಭ್ರೂಣಲಿಂಗ ಹತ್ಯೆಯು ಕೂಡ ನಡೀತಾ ಇದೆ ಎಂಬ ಸದ್ಯ ಈಗ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಅವರು ಕೂಡ ಹಂಚಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಈಗ 5 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು ಮಹಾರಾಷ್ಟ್ರದ ಸಾಂಗ್ಲಿ ನಗರದ ಓರ್ವ ವೈದ್ಯ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಓರ್ವನನ್ನು ಸದ್ಯ ಈಗ ಬಂಧನ ಮಾಡಿದ್ದಾರೆ ಮತ್ತು ಮಹಾರಾಷ್ಟ್ರದ ಪೊಲೀಸರು ಸದ್ಯ ಈಗ ಕರ್ನಾಟಕದ ಮಹಾಲಿಂಗಪುರಕ್ಕೆ ಸದ್ಯ ಒಂದು ತಂಡ ಭೇಟಿ ನೀಡಿ ಇಲ್ಲಿಯೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿಯೂ ಕೂಡ ಒಂದ್ ರೀತಿ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಸದ್ಯ ಈಗ ಗಡಿಯಲ್ಲಿ ಸದ್ಯ ಈ ಭ್ರೂಣಲಿಂಗ ಹತ್ಯೆ ಒಂದು ರೀತಿ ಗ್ಯಾಂಗ್ ಆಕ್ಟಿವ್ ಆಗಿದೆಯಾ ಮತ್ತು ಸದ್ಯ ಈಗ ಪ್ರಾಥಮಿಕವಾಗಿ ಈ ರೀತಿ ಪ್ರಕರಣ ಕೂಡ ಬೆಳಕಿಗೆ ಬಂದಿದ್ದು ಸದ್ಯ ಈಗ ಸಂಪೂರ್ಣವಾಗಿ ತನಿಖೆ ಆದ್ರೆ ಈ ಜಾಲ ಎಷ್ಟರ ಮಟ್ಟಿಗೆ ಬೆಳ್ಕೊಂಡಿದೆ ಎಂಬುದು ಸದ್ಯ ಈಗ ಪೊಲೀಸ್ ತನಿಖೆಯಿಂದಲೇ ಬರ್ಬೇಕಾಗಿದೆ ದಿವಸ್ರಿಯಲ್ಲಿ. ಪ್ರಾಣಕ್ಕೆ ಸಂಚಕಾರ ತರುವಂತಹ ಗರ್ಭಪಾತದ ಪ್ರೊಸೀಜರ್ನ ಮಾಡ್ತಿರುವಂತಹ ಆ ಆಸ್ಪತ್ರೆ ಯಾವ ಥರದ ಆಸ್ಪತ್ರೆ ಅದು? ಅಂದರೆ ಹೆರಿಗೆ ಆಸ್ಪತ್ರೆನಾ ಅಥವಾ ಹೆಣ್ಣು ಮಕ್ಕಳ ತಜ್ಞ ವೈದ್ಯರಿರುವಂತಹ ಆಸ್ಪತ್ರೆನಾ? ಈಗ ವೈದ್ಯರನ್ನಲ್ಲಿ ವಶಪಡಿಸ್ಕೊಳ್ಳಲಾಗಿದೆಯಾ? ತನಿಖೆ ಯಾವ ಹಂತದಲ್ಲಿದೆ ಶಿವರಾಜ್? ದಿವಸ್ರಿ, ಪ್ರಮುಖವಾಗಿ ಇಲ್ಲಿ ಮಹಾರಾಷ್ಟ್ರ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯ ಈಗ ಮಹಾಲಿಂಗಪುರಕ್ಕೆ ತಂಡವು ಕೂಡ ಭೇಟಿ ನೀಡಿದೆ. ಸದ್ಯ ಈಗ ಯಾವ ಆಸ್ಪತ್ರೆ ಇದು, ಯಾವ ರೀತಿ ಜಾಲ ನಡೀತಿತ್ತು ಎಂಬುದು ಕೂಡ ಸದ್ಯ ಇನ್ನ ಮಹಾಲಿಂಗಪುರ ಪೊಲೀಸರು ಅಷ್ಟೇ ಇಲ್ಲಿ ಸಾಂಗ್ಲಿ ಪೊಲೀಸರು ಅಷ್ಟೇ ಇಲ್ಲಿ ಮಾಹಿತಿಯನ್ನು ನೀಡಬೇಕಾಗಿದೆ. ಸದ್ಯ ಈಗ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಸಾಂಗ್ಲಿ ಪೊಲೀಸರು ಸದ್ಯ ಈಗ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರಕ್ಕೆ ಸದ್ಯ ಈಗ 5 ಜನ ಪೊಲೀಸರು ಕೂಡ ಭೇಟಿ ನೀಡಿ ಇಲ್ಲಿ ನಿನ್ನೆಯಿಂದಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಸದ್ಯ ಈಗ ಸರ್ಚ್ ಕೂಡ ಮಾಡ್ತಾ ಇದ್ದಾರೆ. ಈ ಪ್ರಕರಣ ಎಷ್ಟು ದೊಡ್ಡದ ಇದೆ ಮತ್ತು ಇದರಲ್ಲಿ ಹಿಂದೆ ಯಾರ್ಯಾರಿದ್ದಾರೆ ಮತ್ತು ಇದು ವ್ಯವಸ್ಥಿತವಾಗಿ ಜಾಲ ಇದೆಯಾ ಅಥವಾ ಇಲ್ಲಿ ಏನಾದ್ರೂ ಸಂಬಂಧಗಳ ಕುರಿತು ಆ ಉಭಯ ರಾಜ್ಯಗಳ ನಡುವೆ ಈ ರೀತಿ ಪ್ರಕರಣ ನಡೆದಿದೆಯಾ ಎಂಬುದು ಕುರಿತು ಸದ್ಯ ಈಗ ಸಾಂಗ್ಲಿ ಪೊಲೀಸರು ಇನ್ನಷ್ಟೇ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಾಗಿದೆ. ದೇವತ್ರಿಯಲ್ಲಿ ಈ ಗರ್ಭಿಣಿ ಮೃತದೇಹ ಹೇಗೆ ಪತ್ತೆಯಾಯಿತು? ಪೊಲೀಸ್ನವ್ರು ಹೇಗೆ ವಿಚಾರಣೆ ನಡೆಸಿದ್ರು? ಆ ಕುಟುಂಬಸ್ಥರ ಸಂದರ್ಭದಲ್ಲಿ ಏನ್ ಸಮಜಾಯಿಷಿ ಕೊಟ್ರು? ಇದ್ರ ಬಗ್ಗೆ ದಿವಸ್ರಿ, ಪ್ರಮುಖವಾಗಿ ಕಳೆದ 27ರಂದು ನಸುಕಿನ ಜಾವ 5 ಗಂಟೆಗೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರದಲ್ಲಿ ಭ್ರೂಣಲಿಂಗ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ. ನಂತರ ಅಷ್ಟೇ ಕರ್ನಾಟಕದ ಮಹಾಲಿಂಗಪುರಕ್ಕೆ ಖಾಸಗಿ ಆಸ್ಪತ್ರೆಗೆ ಅದನ್ನು ರೆಫರ್ ಮಾಡ್ತಾರೆ. ನಂತರ ಅಷ್ಟೇ ಇಲ್ಲಿ ಮಹಾಲಿಂಗಪುರದಲ್ಲಿ ಭ್ರೂಣಲಿಂಗ ಹತ್ಯೆ ಮಾಡುವಾಗ ಸದ್ಯ ಏನು ಗರ್ಭಪಾತ ಮಾಡಿಸುವಾಗ ಮಹಿಳೆಯು ಕೂಡ ಮೃತಪಟ್ಟಿರ್ತಾರೆ. ನಂತರ ಅಷ್ಟೇ ಮಹಿಳೆಯನ್ನು ತಮ್ಮ ನಿವಾಸಕ್ಕೆ ಅಂದ್ರೆ ಸಾಂಗ್ಲಿ ನಗರಕ್ಕೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಅವರ ಖಾಸಗಿ ಕಾರಿನಲ್ಲೇ ಮೃತದೇಹವನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಪೊಲೀಸರು ನಸುಕಿನ 5 ಜಾವ ವಾಹನಗಳ ತಪಾಸಣೆ ವೇಳೆ ಈ ಪ್ರಕರಣ ಪತ್ತೆಯಾಗಿದೆ. ಅಲ್ಲಿ ಕೇಳ್ತಾರೆ, ಡೆಡ್ ಬಾಡಿ ಎಲ್ಲಿ ತೆಗೆದುಕೊಂತ ಹೋಗ್ತಾ ಇದ್ರಿ, ಯಾವ ಕಾರಣಕ್ಕಾಗಿ ಅವರು ತಾವೊಪ್ಪಿದ್ರು, ಏನಾದ್ರೂ ನಿಮ್ ಕಡೆ ರಿಪೋರ್ಟ್ ಇದೆ ಎಂದು ಕೇಳಿದಾಗ ಸದ್ಯ ಕುಟುಂಬಸ್ಥರು ತಡಬಡಿಸಿದಾಗ ಪೊಲೀಸರಿಗೆ ಅನುಮಾನ ಬಂದು ಸಂಪೂರ್ಣವಾಗಿ ತನಿಖೆ ನಡೆಸಿದಾಗ ಸದ್ಯ ಈಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಏನು ಮಹಾರಾಷ್ಟ್ರದ ಪೊಲೀಸರು ಈ ವಿಚಾರವನ್ನು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಸದ್ಯ ಈಗ ಉಭಯ ರಾಜ್ಯಗಳಲ್ಲಿ ಸದ್ಯ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ದೇವಶ್ರೀಯಲ್ಲಿ ಶಿವರಾಜ್, ಇದೊಂದು ಪ್ರಕರಣ ಬಯಲಿಗೆ ಬಂತು ಅಂತ ಹೇಳಿ ಈ ಪ್ರಕರಣದಷ್ಟೇ ತನಿಖೆ ಆಗೋದಕ್ಕಿಂತ ಈ ಥರದ್ದೇನಾದ್ರೂ ಜಾಲ ಇದ್ರೆ ಇದನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ತನಿಖೆ ಮತ್ತು ವಿಚಾರಣೆ ಮುಂದುವರಿಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಪೊಲೀಸ್ ಕ್ರಮ ಹ್ಯಾಕ್ ಸಾಗ್ತಾ ಇದೆ? ಕರ್ನಾಟಕ ಪೊಲೀಸ್ ಸಪೋರ್ಟ್ ಅಥವಾ ಬಾಗಲಕೋಟೆ ಪೊಲೀಸ್ನವರ ಸಪೋರ್ಟ್, ಇದ್ರ ಬಗ್ಗೆ ಹೇಳಿ. ದಿವಸ್ರಿ, ನಿಜವಾಗ್ಲೂ ನಾವು ರಾಜ್ಯದಲ್ಲೇ ಮಂಡ್ಯದಲ್ಲಿ ಆಲೆಮಲೆಯಲ್ಲಿ ಏನೋ ಒಂದ್ ರೀತಿ ನವಜಾತ ಶಿಶುಗಳ ಹತ್ಯೆ ಕೂಡ ಕರ್ಮಕಾಂಡ ಬೆಳಕಿಗೆ ಬಂದಿತ್ತು. ಇದು ಮಾಸುವ ಮುನ್ನವೇ ಸದ್ಯ ಈಗ ಗಡಿಯಲ್ಲೂ ಕೂಡ ಈ ರೀತಿ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆಯಾ ಮತ್ತು ಎಷ್ಟು ವರ್ಷಗಳಿಂದ ಈ ಪ್ರಕರಣವು ಕೂಡ ನಡೀತಾ ಎಂಬುದು ಸದ್ಯ ಈಗ ಪೊಲೀಸ್ ತನಿಖೆಯಿಂದಲೇ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಈಗ ಮಹಾರಾಷ್ಟ್ರ ಪೊಲೀಸರಿಗೆ ಕೂಡ ಇಲ್ಲಿ ಕರ್ನಾಟಕ ಪೊಲೀಸರು ಸಾಥ್ ನೀಡಿ ಇಲ್ಲಿಯೂ ಕೂಡ
ತನಿಖೆಯನ್ನು ನಡೆಸಬೇಕಾಗಿ. ಯಾಕೆಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಎರಡೂ ಕೂಡ ಗಡಿ ಹೊಂದಿರುವ ಒಂದು ರಾಜ್ಯಗಳಾಗಿವೆ, ಉಭಯ ರಾಜ್ಯಗಳಾಗಿದ್ದರಿಂದ ಇಲ್ಲಿನ ರೋಗಿಗಳು ಕೂಡ ಮಹಾರಾಷ್ಟ್ರಕ್ಕೆ ಹೆಚ್ಚಾಗಿ ಅವಲಂಬಿತರಾಗಿದ್ದಾರೆ. ಸದ್ಯ ಈಗ ಅಲ್ಲಿನ ರೋಗಿಗಳು ಕೂಡ ಕರ್ನಾಟಕದ ಕೆಲವು ಆಸ್ಪತ್ರೆಗಳಿಗೆ ಭೇಟಿ ನೀಡ್ತಾರೆ. ಸದ್ಯ ಇಲ್ಲಿ ಮಹಾರಾಷ್ಟ್ರ ಪೊಲೀಸರು ಇದನ್ನ ತನಿಖೆ ಹಂತದಲ್ಲಿರೋದ್ರಿಂದ ಯಾವ ರೀತಿ ಈ ಜಾಲವನ್ನು ಭೇದಿಸಿ ಸದ್ಯ ಈಗ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಎಂಬುದನ್ನು ಸದ್ಯ ಈಗ ಕಾದು ನೋಡ್ಬೇಕಾಗಿದೆ ದೇವಶ್ರೀ. ಇಲ್ಲಿ ಥ್ಯಾಂಕ್ ಯು ಶಿವರಾಜ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.